ರಾಜ್ಯ ಸರ್ಕಾರ ಪತನವಾಗುವ ವಿಶ್ವಾಸದಲ್ಲಿದ್ದಾರೆ ಯಡಿಯೂರಪ್ಪ. ಶಿಕಾರಿಪುರದಲ್ಲೇ ಕುಳಿತು ಬೆಳಗಾವಿ ರಾಜಕೀಯದ ಮೇಲೆ ಬಿಎಸ್ವೈ ಬಹಳ ನಿಗಾ ವಹಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೇ 23ರ ನಂತರ ಮತ್ತಷ್ಟು ಬೆಳವಣಿಗೆಗಳು ಆಗುತ್ತವೆ ಅನ್ನುವಂಥ ವಿಶ್ವಾಸದಲ್ಲಿ ಯಡಿಯೂರಪ್ಪನವರು ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಡಿಯೂರಪ್ಪನವರ ಹೇಳಿಕೆಗೆ ತಾಳೆ ಆಗ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರ ಮಾತು ಅನ್ನುವಂಥದ್ದು ಬಹಳ ಸ್ಪಷ್ಟ. ಯಾಕಂದ್ರೆ ಯಡಿಯೂರಪ್ಪನವರು ಇವತ್ತು ಬೆಳಗ್ಗೆನೆ ಒಂದಷ್ಟು ಸ್ಟೇಟ್ಮೆಂಟ್ ಮಾಡಿದ್ರು, ಅದಕ್ಕೆ ತಾಳೆ ಆಗ್ತಾ ಇದೆ ಈಗ ರಮೇಶ್ ಜಾರಕಿಹೊಳಿ ಅವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್. ಬಿಜೆಪಿ ಲೆಕ್ಕಾಚಾರದ ಪ್ರಕಾರವಾಗಿಯೇ ಸರ್ಕಾರ ಉರುಳಿಸೋದಕ್ಕೆ ಒಂದು ರೀತಿ ಎಲ್ಲ ಪ್ರಯತ್ನದಲ್ಲಿದ್ದಾರೆ. ಯಡಿಯೂರಪ್ಪ ಮಾತಲ್ಲೂ ಕೂಡ ಅದೇ ರೀತಿಯಂತ ಒಂದು ಭಾವನೆ ವ್ಯಕ್ತವಾಗ್ತಾ ಇತ್ತು, ಇದೊಂದು ರೀತಿ ಸರ್ಕಾರ ಬಿದೋಗುತ್ತೆ ನೋಡ್ತಾ ಇರಿ ಅನ್ನುವಂಥ ರೀತಿಯಾಗಿ. ಆಮೇಲೆ ಕಾಂಗ್ರೆಸ್ ಜೊತೆಗೆ JDS ನ ನಡುವೆನೆ ಅಸಮಾಧಾನ ಭುಗಿಲೇಳ್ತಾ ಇದೆ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಈಗ ನಾವು ಗಮನಿಸೋದಾದ್ರೆ JDS ಹಾಗೆ ಕಾಂಗ್ರೆಸ್ನ ನಾಯಕರ ನಡುವೆ ಆಂತರಿಕ ಬೇಗುದಿ ಆರಂಭ ಆಗ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ವಿ. ಅದರಲ್ಲೂ ಕೂಡ ಸಹೋದರರು ನಡುವೆನೆ ಗಲಾಟೆಗಳು ಹೆಚ್ಚಾಗ್ತಾ ಇದ್ದು, ಅವರು ಮುಂದೆ ಯಾವ ನಿರ್ಧಾರಕ್ಕೆ ಬರ್ತಾರೆ, ಯಾವ ಹೆಜ್ಜೆ ಇಡ್ತಾರೆ ಅನ್ನುವಂಥದ್ದು ಕೂಡ ಎಲ್ಲ ಪ್ರಶ್ನಾರ್ಥಕವಾಗಿದೆ. ಹೀಗಾಗಿನೇ ಯಡಿಯೂರಪ್ಪನವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಬಹಳ ತಾಳೆ ಆಗ್ತಾ ಇದೆ. ಹಾಗಾದ್ರೆ ಯಡಿಯೂರಪ್ಪನವರು ಬೆಳಗಿನ ಸಂದರ್ಭದಲ್ಲಿ ಏನ್ ಹೇಳಿದ್ರು ಈ ಮೇ 23ರ ನಂತರದ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ? ಮೊದಲಿಗೆ ಅದನ್ನು ಗಮನಿಸ್ಕೊಂಡು ಬರೋಣ ಬನ್ನಿ. 28 ಲೋಕಸಭಾ ಕ್ಷೇತ್ರದಲ್ಲಿ ನಾನು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೇನೆ, 22 ಲೋಕಸಭಾ ಕ್ಷೇತ್ರ ಗೆದ್ದೇ ಗೆಲ್ತೇವೆ ಅಂತ. ಆ ಗೆದ್ದ ಮೇಲೆ ಕಾಂಗ್ರೆಸ್ JDS ಇಲ್ಲಿರುವಂಥ ಭಿನ್ನಾಭಿಪ್ರಾಯಗಳು 100 ಪಟ್ಟು ಹೆಚ್ಚಾಗುತ್ತೆ. ಅದರ ಪರಿಣಾಮ ಸರ್ಕಾರದ ಮೇಲೆ ಆಗುತ್ತೆ ಅನ್ನೋದು ಎಲ್ಲರೂ ನಿರೀಕ್ಷೆ ಮಾಡ್ತಾರೆ. ಕಾದು ನೋಡೋಣ. ಅಪೋಸಿಷನ್ ಪಾರ್ಟಿಯಾಗಿ ಮುಂದುವರಿತಾನೆ ಲೀಡರ್ ಆಗಿ. ಉಳಿದಂಥದ್ದು ರಾಜಕೀಯ ಬದಲಾವಣೆಗಳು ಏನು ಬೇಕಾದ್ರೂ ಆಗ್ಬೋದು ಸರ್. ಮತ್ತೆ ಇದು ಆಪರೇಷನ್ ಕಮಲ ಈ ಥರದ ವಿಚಾರಗಳು ಅದಕ್ಕೆ ನಮ್ಮ ಸಂಬಂಧ ಇಲ್ಲ ರೀ. ಮೀಡಿಯಾದವರೇ ನೀವು ಹೇಳ್ತಿರುವಂಥದ್ದು. ನೀವು ಕೇಳಬೇಕಾಗಿರೋದು ಯಾರು ಅತೃಪ್ತ ಕಾಂಗ್ರೆಸ್ ಶಾಸಕರಿದ್ದಾರೆ, ಅವ್ರು ನಿಜವಾಗ ಅವ್ರು ನಿಲುವೇನು ಏನು ಮಾಡಿಕೊಟ್ಟಿದ್ದಾರೆ ಅಂತ ಅವ್ರನ್ನ ಕೇಳಬೇಕೇ ಹೊರತು ನನ್ನಿಂದ ಉತ್ತರ ಹೆಂಗೆ ನಿರೀಕ್ಷೆ ಮಾಡ್ತೀರ ನೀವು? ಪೈಪೋಟಿ ಜಾಸ್ತಿ ಆಗಿದೆ, ಬಡಿದಾಟ ಜಾಸ್ತಿ ಆಗಿದೆ. ಇನ್ನು ಮುಂದಂತೂ ಅವಕಾಶ ಇಲ್ಲ, ಒಂದು ಸರಿ ಆಗ್ಬಿಡೋಣ ಅಂತ ಎಲ್ಲರೂ ಅಪೇಕ್ಷೆ ಪಡ್ತಾ ಇದ್ದಾರೆ. ಅದೆಲ್ಲಕ್ಕೂ ಯಾವುದಕ್ಕೂ ಅವಕಾಶಗಳಿಲ್ಲ. ಯಾವ ಕಾರಣಕ್ಕೂ ಕಾಂಗ್ರೆಸ್ JDS ಗೌರ್ಮೆಂಟ್ ಉಳಿಯುತ್ತೆ ಅಂತ ನನಗೇನು ಅನಿಸೋದಿಲ್ಲ ಈಗಿರೋ ಪೊಲಿಟಿಕಲ್ ಸಿಚುವೇಶನ್. ಸೊ ಇಲ್ಲಿ ಯಡಿಯೂರಪ್ಪನವ್ರ ಮಾತನ್ನ ಗಮನಿಸ್ತಾ ಇದ್ವಿ. ಈಗಿರೋ ಪೊಲಿಟಿಕಲ್ ಸಿಚುವೇಶನ್ ಅಲ್ಲಿ ಗೌರ್ಮೆಂಟ್ ಉಳಿಯುತ್ತೆ ಅನ್ನುವಂಥ ನಿರೀಕ್ಷೆ ನನಗಂತೂ ಇಲ್ಲ. ಮೇ 23ರ ನಂತರ ಏನಾಗುತ್ತೆ ನೋಡೋಣ. ಅಲ್ಲಿ ತನಕನೂ ಕೂಡ ನಾನು ಆಪೋಸಿಷನ್ ಲೀಡರ್ ಆಗಿ ಮುಂದುವರಿತೀನಿ ಅನ್ನುವಂಥ ರೀತಿಯಾಗೆಲ್ಲ BS ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನಾವು ಪ್ರತಿನಿಧಿ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಶಿವಮೊಗ್ಗದಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಬಹುಶಃ ನೀವು ರಮೇಶ್ ಜಾರಕಿಹೊಳಿ ಅವರು ಮಾಡಿರುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರಿ ಅಂತ ಕಾಣಿಸುತ್ತೆ. ಅವ್ರು ಈಗ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಜೊತೆಗೆ ಬೆಳಗ್ಗೆ ನೀವೇ ಯಡಿಯೂರಪ್ಪನವರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆಗ ಯಡಿಯೂರಪ್ಪನವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಹೇಗೆ ಒಂದಕ್ಕೊಂದು ತಾಳೆ ಆಗ್ತಾ ಇದೆ ಅಂತ? BSY ಅವರು ಶಿಕಾರಿಪುರದಲ್ಲಿ ಇದ್ರೂ ಕೂಡ ಈಗ ಆಗ್ತಾ ಇರುವಂತಹ ವಿದ್ಯಮಾನಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಹೇಗೆ, ಜೊತೆಗೆ ಕೆಲ ನಾಯಕರ ಜೊತೆಗೆ ಅವ್ರು ಹೇಗೆ ಸಂಪರ್ಕದಲ್ಲಿದ್ದಾರೆ ಅತೃಪ್ತರ ಜೊತೆಗೆ ಅನ್ನುವಂಥದ್ದು ಈ ಸ್ಟೇಟ್ಮೆಂಟ್ ಗಳಿಂದೆಲ್ಲ ಹೇಗೆ ಗೊತ್ತಾಗ್ತಾ ಇದೆ ಅಂತ ನಮ್ಗೆ? ಮಾಲ್ತೇಶ್, ಸಹಜವಾಗಿ ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ನಂತರ ರಾಜ್ಯ ಸರ್ಕಾರ ಅಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಸಂಕಷ್ಟ ತಪ್ಪಿದ್ದಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈ ನಿರೀಕ್ಷೆಗಿಂತಲೂ ಮೊದಲೇ 1 ತಿಂಗಳ ಮೊದಲೇ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಪಲ್ಲಟಗಳು ಉಂಟಾಗ್ತಾ ಇರುವಂತದ್ದು ಇದೀಗ ರಮೇಶ್ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ ಅವರ ಮಾತುಗಳಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ಮತದಾನವನ್ನ ಮಾಡಿದ ಬಳಿಕ ಮಾತನಾಡಿರುವಂತಹ BS ಯಡಿಯೂರಪ್ಪನವರು ಕೂಡ ಇದೇ ವಿಶ್ವಾಸದಲ್ಲಿದ್ದಾರೆ. ಮೇ 23ರ ಫಲಿತಾಂಶ ಬಂದ ನಂತರ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ, ಬಿಜೆಪಿ ಹೆಚ್ಚಿನ ಸೀಟನ್ನ ಗೆಲ್ಲುತ್ತೆ. ಅದಾದ ನಂತರ ಕಾಂಗ್ರೆಸ್ ಮತ್ತು JDS ನಾಯಕರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಳ್ಳುತ್ತೆ. ಯಡಿಯೂರಪ್ಪನವರ ಮಾತಲ್ಲಿ ಹೇಳಬೇಕು ಅಂದ್ರೆ ಅದು 3 ಪಟ್ಟು ಹೆಚ್ಚಾಗುತ್ತೆ. ಆ ಮೂಲಕ ತನ್ನಿಂದ ತಾನೇ ಸರ್ಕಾರ ಬಿದ್ದೋಗುತ್ತೆ ಅನ್ನುವಂತಹ ಒಂದು ವಿಶ್ವಾಸವನ್ನ ಯಡಿಯೂರಪ್ಪನವರು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಆಪರೇಷನ್ ಕಮಲವನ್ನ ನಾವು ಈ ಬಾರಿ ಮಾಡೋದೇ ಇಲ್ಲ, ಈ ರೀತಿಯ ಕೇವಲ ಊಹಾಪೋಹಗಳು ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿದೆ ಹೊರತು ಈ ಬಾರಿ ಕಾಂಗ್ರೆಸ್ ಮತ್ತು JDS ನಾಯಕರಲ್ಲಿ ಏನು ಬೇಸರ ಇದೆ, ಅಸಮಾಧಾನ ಇದೆ, ಅಧಿಕಾರಕ್ಕಾಗಿ ಇರುವಂತಹ ವ್ಯಾಮೋಹ ಏನಿದೆ, ಇದೇ ಅವರ ನಡುವಿನ ಭಿನ್ನಾಭಿಪ್ರಾಯವಾಗಿ ಸ್ಫೋಟಗೊಳ್ಳುತ್ತೆ. ಅದು ಸರ್ಕಾರ ಕುಸಿಯುವ ಹಂತಕ್ಕೆ ಕೂಡ ತಲುಪುತ್ತೆ. ಅದಾದ ನಂತರ ನಾವು ಖಂಡಿತವಾಗಿಯೂ ಮಾತನಾಡ್ತೀವಿ ಎನ್ನುವಂತಹ ಮಾತನ್ನ BS ಯಡಿಯೂರಪ್ಪನವರು ಹೇಳಿದ್ದಾರೆ. ಇದರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ಏನು ಬಿಜೆಪಿಯ ಪರ ಬಹಿರಂಗವಾಗಿ ಪ್ರಚಾರಕ್ಕೆ ತೆರಳಿದ್ರು, ಈ ವಿಚಾರವಾಗಿಯೂ ಕೂಡ ಯಾವುದೇ ರೀತಿಯ ಗಮನ ಹರಿಸೋದಿಲ್ಲ. ಆದ್ರೆ ಅಲ್ಲಿ ಏನಾಗ್ತಿದೆ ಅನ್ನುವಂತಹ ಎಲ್ಲ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಮಾನ್ಯ ಯಡಿಯೂರಪ್ಪನವರು ಖಂಡಿತವಾಗಿಯೂ ಕಣ್ಣಿಟ್ಟಿದ್ದಾರೆ. ಮತ್ತು ಇವತ್ತು ಶಿಕಾರಿಪುರದಲ್ಲಿ ಇರುವಂತಹ ಯಡಿಯೂರಪ್ಪನವರು ಈ ಎಲ್ಲ ಬೆಳವಣಿಗೆಗಳ ಮೇಲೆ ಆ ಒಂದು ಗಮನ ಹರಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಡಿಯೂರಪ್ಪನವರು ಬೆಳಗ್ಗೆ
ಹೇಳಿರುವಂತಹ ಮಾತಿಗೂ ರಮೇಶ್ ಜಾರಕಿಹೊಳಿ ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯಕ್ಕೂ ಎಲ್ಲೋ ಒಂದು ಕಡೆ ತಾಳೆಯಾಗ್ತಾ ಇದೆ. ಅಂದ್ರೆ ರಮೇಶ್ ಜಾರಕಿಹೊಳಿ ನೇರವಾಗಿ JDS ಮತ್ತು ಕಾಂಗ್ರೆಸ್ನ ನಾಯಕರ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಅವರಲ್ಲಿ ಇರುವಂತಹ ಸಮಸ್ಯೆ ತನಗೆ ಸಮಸ್ಯೆ ಆಗಿದೆ, ಅಂದ್ರೆ ಪಕ್ಷ ಬಿಡುವಂತಹ ಹಂತಕ್ಕೂ ಕೂಡ ತಲುಪಿದೆ ಅನ್ನುವಂತಹ ಮಾತನ್ನ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ಮಾತನ್ನ ಮತ್ತು ಯಡಿಯೂರಪ್ಪನವರ ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯವನ್ನ ಗಮನಿಸಿದ್ರೆ ಮೇ 23ಕ್ಕೆ ಮತ್ತೊಂದು ರೀತಿಯ ತಲ್ಲಣ ಸಮ್ಮಿಶ್ರ ಸರ್ಕಾರಕ್ಕೆ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಸ್ಪಷ್ಟವಾಗುತ್ತೆ. ಇದೇ ರೀತಿಯ ಅಭಿಪ್ರಾಯ ಬಿಜೆಪಿಯ ಪಾಳ್ಯದಲ್ಲೂ ವ್ಯಕ್ತವಾಗ್ತಾ ಇರುವಂತದ್ದು. ಅಭ್ಯರ್ಥಿಯಾಗಿರುವಂತಹ BY ರಾಘವೇಂದ್ರ ಕೂಡ ಮೇ 23ರ ಹೊತ್ತಿನಲ್ಲಿ 2 ಸರ್ಕಾರ ರಚನೆಯಾಗುತ್ತೆ. ಒಂದು ದೆಹಲಿಯಲ್ಲಿ ಕೇಂದ್ರ ಸರ್ಕಾರ, ಇನ್ನೊಂದು ರಾಜ್ಯ ಸರ್ಕಾರದಲ್ಲೂ ಕೂಡ ಒಂದು ಸರ್ಕಾರ ರಚನೆಯಾಗುತ್ತೆ ಅನ್ನುವಂತಹ ಮಾತಿನ ಮೂಲಕ ತೆರೆಮರೆಯಲ್ಲಿ ಮತ್ತಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಇದು ಸಮ್ಮಿಶ್ರ ಸರ್ಕಾರಕ್ಕೆ ಅದರ ಬುಡವನ್ನ ಅಲುಗಾಡಿಸುವಂತಹ ಬೆಳವಣಿಗೆಗಳು ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ನೇರವಾಗಿ ಆಪರೇಷನ್ ಕಮಲಕ್ಕೆ ಯಾರು ಕೈ ಹಾಕ್ತಾರಾ ಅಥವಾ ಕೇವಲ ಅವರ ಅಸಮಾಧಾನಗಳು ರಮೇಶ್ ಜಾರಕಿಹೊಳಿ ಅವರು ಪಕ್ಷದಿಂದ ಹೊರಬರುವಂತದ್ದು ಈ ಬೆಳವಣಿಗೆಗಳು ಮಾತ್ರ ಸರ್ಕಾರಕ್ಕೆ ಕಂಟಕವನ್ನ ತಂದಿಡುತ್ತಾ ಅನ್ನುವಂಥದ್ದು ಮಾತ್ರ ಮುಂದಿನ ದಿನಗಳಲ್ಲಿ ಆಗುವಂತಹ ಬೆಳವಣಿಗೆಗಳ ಮೇಲೆ ನಿರ್ಧಾರ ಆಗುತ್ತೆ. ಮಾಲ್ತೇಶ್. ಓಕೆ ಪ್ರಸನ್ನ, ಬಟ್ ಇನ್ನೊಂದು ವಿಚಾರ ಅಂತ ಅಂದ್ರೆ ಈಗ ರಮೇಶ್ ಜಾರಕಿಹೊಳಿ ಅವರು ಪಕ್ಷ ಬಿಟ್ಟು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತ ಅಂದ್ರೆ ಸಹಜವಾಗಿ ಬಿಜೆಪಿ ಅವರಿಂದ ನಿರೀಕ್ಷೆ ಮಾಡ್ತಾ ಇರುವಂತದ್ದು ರಮೇಶ್ ಜಾರಕಿಹೊಳಿ ಅವರು ಒಬ್ಬರೇ ಅಲ್ಲ, ಅವ್ರ ಜೊತೆಗೆ ಇನ್ನೂ ಒಂದಷ್ಟು ಮಂದಿ ಬರಬಹುದು. ಸರ್ಕಾರ ಬೀಳಿಸುವಷ್ಟರ ಮಟ್ಟಿಗಿನ ಶಕ್ತಿ ರಮೇಶ್ ಜಾರಕಿಹೊಳಿ ಅವರಲ್ಲಿ ಇರಬಹುದು ಅನ್ನುವಂಥ ನಿರೀಕ್ಷೆಯಲ್ಲೇ ಇದೆ. ಬಟ್ ಸ್ವಲ್ಪ ಹೊತ್ತಿನ ಮುಂಚೆ ಬಿ ನಾಗೇಂದ್ರ ಅವರು ಇನ್ಫ್ಯಾಕ್ಟ್ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ನಾವ್ಯಾಕೆ ಪಕ್ಷ ಬಿಟ್ಟು ಹೋಗೋಣ, ನಾನು ಗೆದ್ದಿದ್ದು ಕಾಂಗ್ರೆಸ್ನಿಂದ ಅಲ್ವಾ, ರಮೇಶ್ ಜಾರಕಿಹೊಳಿ ಅವರನ್ನ ನಂತರ ಕನ್ವಿನ್ಸ್ ಮಾಡ್ತಾರೆ. ಅಂದ್ರೆ ಇನ್ನು ಮಹೇಶ್ ಕುಮಟಳ್ಳಿ ಅವರು ಅಥಣಿ ಶಾಸಕರು ಅವರು ಇನ್ನೂ ಅವ್ರ ನಿರ್ಧಾರ ಏನಾಗಿದೆ ಇತ್ತೀಚೆಗೆ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ. ಅವ್ರ ಸ್ಟೇಟ್ಮೆಂಟ್ ಎಲ್ಲೂ ಕೂಡ ನಾವು ಗಮನಿಸಿಲ್ಲ. ಬಟ್ ಈಗ ಅವ್ರ ಜೊತೆ ಹಿಂದೆ ಗುರುತಿಸಿಕೊಂಡಿದ್ದಂಥವ್ರು ಕೊಡ್ತಾ ಇರುವಂತ ಈ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಇದನ್ನೆಲ್ಲ ಬಿಜೆಪಿ ಹೆಂಗ್ ಲೆಕ್ಕ ಹಾಕಬಹುದು ಅಂತ. ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ಸಾಮರ್ಥ್ಯವನ್ನ ತೂಕ ಮಾಡುವಂತ ಕೆಲಸ ಈಗ ಹೇಗೆ ಬಿಜೆಪಿಯಿಂದ ನಡೆಯುತ್ತೆ ಈ ಸಂದರ್ಭದಲ್ಲಿ ಅಂತ ಹೇಳಿ ಪ್ರಸನ್ನ ನಾವು ಗಮನಿಸೋದಾದ್ರೆ, ಅವಲೋಕನೆ ಮಾಡೋದಾದ್ರೆ. ಮಾಲ್ತೇಶ್, ಹಿಂದೆಯೂ ಕೂಡ ಸಮ್ಮಿಶ್ರ ಸರ್ಕಾರಕ್ಕೆ ಸಂಕಷ್ಟ ಬಂದಂತ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರು ನಂಬಿಕೊಂಡಂತದ್ದು ಇದೇ ಬೆಳಗಾವಿಯಲ್ಲಿ ಉಂಟಾದಂತಹ ತಲ್ಲಣ. ಬೆಳಗಾವಿಯಲ್ಲಿ DK ಶಿವಕುಮಾರ್ ಅವರ ವಿರುದ್ಧ ಮುನಿಸಿಕೊಂಡಿದ್ದಂತಹ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಗೆ ಬೆಂಬಲವಾಗಿ ನಿಲ್ತಾರೆ. ತನ್ನ ಜೊತೆಗೆ 10 ರಿಂದ 15 ಶಾಸಕರನ್ನ ಕರೆದುಕೊಂಡು ಬರ್ತೀನಿ ಅನ್ನುವಂತಹ ವಿಶ್ವಾಸವನ್ನ ಬಿಜೆಪಿ ನಾಯಕರಲ್ಲಿ ತುಂಬುತ್ತಾರೆ. ಇದೇ ಒಂದು ವಿಶ್ವಾಸವನ್ನ ಬಿಜೆಪಿ ನಾಯಕರು ಕೂಡ ಇಟ್ಕೊಂಡಿದ್ರು. ಆದ್ರೆ ಅದಾದ ನಂತರ ಏನು ಬೆಳವಣಿಗೆಗಳಾಯ್ತು ಅದೆಲ್ಲವೂ ಕೂಡ ನಮಗೆ ಬಹಿರಂಗವಾಗಿ ನೋಡೋದಕ್ಕೆ ಏನು ನಡೀತಾ ಇಲ್ಲ ಅಂತ ಕಾಣಬಹುದು. ಇದೇ ಬಳ್ಳಾರಿಯ ಶಾಸಕ ನಾಗೇಂದ್ರ ಅವರು ಮತ್ತು ಉಮೇಶ್ ಜಾಧವ್ ಅವರು ಕೂಡ ನಾವು ಪಕ್ಷ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿಯ ಅಭ್ಯರ್ಥಿಯೇ ಆಗಿದ್ದಾರೆ. ಹೀಗಾಗಿ ನಾಗೇಂದ್ರ ಅವರ ಮಾತನ್ನ ನಾವು ಮೇಲ್ನೋಟಕ್ಕೆ ಅದು ಅವರ ಮುಖವಾಣಿ ಅಂತ ಮಾತ್ರ ಪರಿಗಣಿಸಬೇಕೇ ಹೊರತು ತೆರೆಯ ಮರೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಮೇಶ್ ಜಾರಕಿಹೊಳಿ ಅವರ ಜೊತೆ ನಾಗೇಂದ್ರ ಇರ್ಬೋದು, ಮಹೇಶ್ ಕುಮಟಳ್ಳಿ ಇರ್ಬೋದು, ಈ ತರದ ಅಸಮಾಧಾನಿತ ಶಾಸಕರ ದೊಡ್ಡ ಪಡಿಯೇ ಅವರನ್ನ ನೆಚ್ಚಿಕೊಂಡಿದೆ. ಅದು ಬಿಜೆಪಿ ಹಿಂದೆ ಮಾಡಿದಂತ ಕೆಲವೊಂದು ಎಡವಟ್ಟುಗಳಿಂದಾಗಿ ಬಿಜೆಪಿ ಕೈ ಸುಟ್ಟುಕೊಂಡಿತ್ತು. ಆಪರೇಷನ್ ಆಡಿಯೋ ಇರಬಹುದು, ಬೇರೆ ಬೇರೆಯ ಪ್ರಕರಣಗಳಿಂದಾಗಿ ಬಿಜೆಪಿ ಮಾಡ್ತಾ ಇದ್ದಂತಹ ಎಲ್ಲ ಪ್ರಯತ್ನಗಳು ಕೂಡ ಫೇಲ್ ಆಗಿತ್ತು. ಆದ್ರೆ ಸದ್ಯದ ಮಟ್ಟಿಯಲ್ಲಿ ರಮೇಶ್ ಜಾರಕಿಹೊಳಿ ಮತ್ತೆ ಪಕ್ಷದ ವಿರುದ್ಧ ಸಿಡಿದಿದ್ದಾರೆ, ತಮ್ಮ ನಾಯಕರ ವಿರುದ್ಧವೇ ಸಿಡಿದಿದ್ದಾರೆ, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅವರ ಜೊತೆಗೆ ಎಷ್ಟು ಶಾಸಕರಿದ್ದಾರೆ ಅನ್ನುವಂಥದ್ದು ಕೂಡ ಮತ್ತೆ ಪ್ರಮುಖ ಆಗುತ್ತೆ. ಹೀಗಾಗಿ ಮೇ 23ಕ್ಕೆ ಬರುವಂತಹ ಫಲಿತಾಂಶ ಕೂಡ ರಮೇಶ್ ಜಾರಕಿಹೊಳಿ ಅವರ ಶಕ್ತಿಯನ್ನ ಪ್ರದರ್ಶನಕ್ಕೆ ಇಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂದ್ರೆ ಇಷ್ಟು ದಿನ ಯಾರೆಲ್ಲ ಅಸಮಾಧಾನವನ್ನ ಹಿಡಿದಿಟ್ಕೊಂಡಿದ್ದಾರೆ ಅವರು ಮೇ 23ರ ಫಲಿತಾಂಶದ ನಂತರ ಲಾಭ ಲುಕ್ಸಾನ್ ಈ ಎಲ್ಲ ಲೆಕ್ಕಾಚಾರವನ್ನು ಹಾಕಿ ರಮೇಶ್ ಜಾರಕಿಹೊಳಿಗೆ ಸಾಥ್ ಕೊಟ್ಟರು ಕೊಡಬಹುದು, ಬಿಜೆಪಿಯ ಒಂದು ನಡೆಗೆ ಬೆಂಬಲವಾಗಿ ನಿಂತರೂ ನಿಲ್ಲಬಹುದು. ಹೀಗಾಗಿ 23ರ ಫಲಿತಾಂಶವೇ ಅತ್ಯಂತ ನಿರ್ಣಾಯಕ ಅನ್ನುವಂಥದ್ದಂತೂ ರಮೇಶ್ ಜಾರಕಿಹೊಳಿ ಅವರ ಮಾತಿನಿಂದ ಸ್ಪಷ್ಟವಾಗ್ತಿದೆ. ಆದ್ರೆ ಅವರ ಜೊತೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಅವ್ರನ್ನ ನಂಬಿಕೊಂಡು ಪಕ್ಷಕ್ಕೆ, ಕಾಂಗ್ರೆಸ್ಗೆ, JDSಗೆ ಗುಡ್ ಬೈ ಹೇಳ್ತಾರೆ ಅನ್ನುವಂಥದ್ದು ಮಾತ್ರ ಅತ್ಯಂತ ನಿಗೂಢವಾಗಿ ಉಳಿದಿದೆ. ಸದ್ಯದ ಮಟ್ಟಿಗಂತೂ ರಮೇಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಹೇಳಿಕೆ ಮತ್ತು ಯಡಿಯೂರಪ್ಪನವರು ಹೇಳ್ತಾ ಇರುವಂತಹ ಅಭಿಪ್ರಾಯ ಏನಿದೆ ಸದ್ಯಕ್ಕಂತೂ ತಾಳಿ ಆಗ್ತಿದೆ. ಹೀಗಾಗಿ ತೆರೆಯ ಮರೆಯಲ್ಲಿ ಸರ್ಕಾರವನ್ನ ಬೀಳಿಸುವಂತಹ ಪ್ರಯತ್ನ ಹಾಗೆ ಜೀವಂತವಾಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಈ 1 ತಿಂಗಳು ಫಲಿತಾಂಶ ಬರುವಂತಹ ಸಂದರ್ಭ ಏನು ಗ್ಯಾಪ್ ಇದೆ, ಈ ಗ್ಯಾಪ್ ನಲ್ಲಿ ಏನ್ ಬೇಕಾದ್ರೂ ಆಗಬಹುದು ಮತ್ತು ಫಲಿತಾಂಶವೂ ಕೂಡ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಿಸಬಹುದು ಅನ್ನುವಂಥದ್ದು ಕೂಡ ಯಡಿಯೂರಪ್ಪನವರ ಮಾತಿನಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು.